ಒಂದು ಪ್ರಶ್ನೆಗೆ ಡೀಟೇಲಾಗಿ ಉತ್ತರ ಕೊಡಿ. ಒಂದು ಮಾಧ್ಯಮವಾಗಿ ನಮಗೂ ಸಾಕಷ್ಟು ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಸರ್ಕಾರದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿರುತ್ತೆ. 4ನೇ ತಾರೀಕು ಮಧ್ಯಾಹ್ನ 3:30ಯಿಂದ ಇಲ್ಲಿ ತನಕ ನಮಗೆ ಪ್ರತಿ ಗಂಟೆಗೂ ಈ ಏನು ಘಟನೆ ಆಯಿತು ಅನ್ನೋದರ ಕ್ಲಾರಿಟಿ ಸಿಗ್ತಾ ಇದೆ. ಅಲ್ಲಿ ಯಾರ್ಯಾರ ಮಧ್ಯದಲ್ಲಿ ಕಮ್ಯುನಿಕೇಷನ್ ಆಯಿತು, ಯಾರು ಮಿಸ್ಕಮ್ಯುನಿಕೇಷನ್ ಮಾಡಿದ್ರು, ಅಂತಿಮವಾಗಿ 11 ಜನರ ಪ್ರಾಣ ಹೋಗೋದಕ್ಕೆ ಏನು ಕಾರಣ ಆಯಿತು. ಮಾಧ್ಯಮವಾಗಿ ನಮಗೊಂದಷ್ಟು ಇನ್ಫಾರ್ಮೇಷನ್ ಇರುತ್ತೆ, ವಿಪಕ್ಷ ನಾಯಕರಾಗಿ ತಮಗೂ ಒಂದಷ್ಟು ಇನ್ಫಾರ್ಮೇಷನ್ ಇರುತ್ತೆ. ಆ ಕ್ರೊನಾಲಜಿಯನ್ನು ನೋಡೋದಾದ್ರೆ ಏನಾಗಿದೆ ಅಲ್ಲಿ, ಅದಕ್ಕೆ ಸಮಯ ಬೇಕು. ದಯವಿಟ್ಟು ಡೀಟೇಲಾಗಿ ಉತ್ತರ ಕೊಡಿ ಅಂತ ಹೇಳಿದೆ ನಾನು. ಟೇಕ್ ಯುವರ್ ಓನ್ ಟೈಮ್ಸ್. ನೋಡಿ, ಇಲ್ಲಿ KCA ಪಾತ್ರ ಸ್ಥೀಮಿತ, ಇದರಲ್ಲಿ ಸ್ಥೀಮಿತ. ಓಕೆ, ಅವ್ರ ಗ್ರೌಂಡ್ ಇದೆ, ಕೊಡ್ತಾರಷ್ಟೇ ಅವ್ರದ್ದು. ಓಕೆ, ಕಾರ್ಯಕ್ರಮ ನಡೆಸ್ತಾ ಇರೋರು RCB ಅವರು. IPLನ ಅಧ್ಯಕ್ಷ ಮನೆಯೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಒಡೆಯರ ಅದು ಗುಜರಾತಲ್ಲಿ ಮುಗಿದ ಮೇಲೆ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟು. ಮತ್ತು ಈ ಕಾರ್ಯಕ್ರಮನ ನೀವು ನೋಡಿ, ಬಾಂಬೆಲ್ಲ ಆದಾಗೂ ಕೂಡ ರೋಡ್ ಶೋ ಮಾಡಿ ಮುಗಿಸ್ತರು. ಕಲ್ಕಟ್ಟಾದಲ್ಲಿ ಸ್ವತಃ ಮುಖ್ಯಮಂತ್ರಿ ರೋಡ್ ಶೋಗೆ ಬಂದುಬಿಟ್ರು ಅವರು. ಅಲ್ಲೂ ರೋಡ್ ಶೋ ಆಗಿತ್ತು. ಅವ್ರದ್ದು ಅಪೀಲ್ ಇದ್ದಿದ್ದು ನನಗೆ ಇಂಟರ್ನಲ್, ನಿಮ್ಮ ಹತ್ರ ನಾನು ಮಾತಾಡೋಕ್ಕೆ ಮುಂಚೆ ಆ್ಯಸ್ ಅಪೋಸಿಷನ್ ಲೀಡರ್ ನಾನು ಎಲ್ಲರ ಹತ್ರನೂ ಮಾತಾಡಿದ್ದೀನಿ. ಪೊಲೀಸ್ ಅಧಿಕಾರಿಗಳ ಜೊತೆನೂ ಮಾತಾಡಿದ್ದೀನಿ, ಹೈಯರ್ ಅಧಿಕಾರಿಗಳ ಜೊತೆನೂ ಮಾತಾಡಿದ್ದೀನಿ, ನಿಮ್ಮ ಸರ್ಕಾರದಲ್ಲಿರೋ ಮಂತ್ರಿಗಳ ಜೊತೆನೂ ಮಾತಾಡ್ತೀನಿ, ಹೆಸರು ಹೇಳಲ್ಲ ನಾನು, ಮಂತ್ರಿಗಳ ಜೊತೆನೂ ಮಾತಾಡಿದ್ದೀನಿ, ನಾನು KCA ಜೊತೆನೂ ಮಾತಾಡಿದ್ದೀನಿ, ಎಲ್ಲರ ಹತ್ರನೂ ಮಾತಾಡಿದ್ದೀನಿ. ಇಲ್ಲಿ ಯಾರ್ದೋ ವೈಯಕ್ತಿಕ ಯಾರೋ ಒಬ್ಬ ವ್ಯಕ್ತಿ ಇವತ್ತು ಆಚೆ ಹಾಕಿದ್ದಾರೆ, ಅದು ಬೇರೆ ಪ್ರಶ್ನೆ. ಇದು ಕ್ರೆಡಿಟ್ಟು ನಮಗೆ ಬರಬೇಕು ಸರ್, ಮುಖ್ಯಮಂತ್ರಿಗಳಿಗೆ ಬರಬೇಕು ಕ್ರೆಡಿಟ್. ಇಂಟರ್ನಲ್ ನಾನು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳು ಬರಬೇಕು. ನೀವು ಚೀಫು, ನಿಮಗೆ ಬರಬೇಕು. ಯಾರೋ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ, ಹಾಗಾಗ್ಬಾರ ಸರ್ ಅಂತೇಳಿ ಅವ್ರನ್ನ RCB ಅವ್ರನ್ನ ಕರ್ಕೊಂಡು ಹೋದ್ರು ಇವ್ರ ಮನೆಗೆ ಕರ್ಕೊಂಡೋಗಿ ಅವ್ರಿಗೆ ಕನ್ವಿಯನ್ಸ್ ಮಾಡಿದ್ರು. ನೋಡಿ ಸರ್, ಈ ಕಪ್ಪು ಗೆದ್ದಿರೋಂಥ ಕ್ರೆಡಿಟ್ಟು ಕರ್ನಾಟಕಕ್ಕೆ ಬರಬೇಕಾದ್ರೆ ನಿಮಗೆ ಬರಬೇಕು. ಕಾರ್ಯಕ್ರಮ ವಿಧಾನಸೌಧದಲ್ಲಿ RCB ಅವರು ಅಂದ್ರೆ RCB ಪದಾಧಿಕಾರಿಗಳನ್ನ ಮುಖ್ಯಮಂತ್ರಿಗಳ ಮನೆ ಕರ್ಕೊಂಡು ಹೋದ್ರು. ಅವಶ್ಯಕತೆ ಇರಲಿಲ್ಲ ಇದು. ಓಕೆ, ನಾರ್ಮಲಿ ಪ್ರೋಸೆಸ್ ಅಂದರೆ KCAಗೆ ಒಂದು ಲೆಟರ್ ಕೊಡ್ಬೇಕು RCB ಅವರು. KCA ಅವರು ಸರ್ಕಾರಕ್ಕೆ ಅಫಿಷಿಯಲ್ ಬಾಡಿ, ಇದು ಪ್ರೈವೇಟ್ ಬಾಡಿ, ಇದು ಗೆದ್ದಿರೋರು ಪ್ರೈವೇಟ್ ಅವರೆಲ್ಲ ಇದು ಪ್ರೊಸೀಜರು. ಆದರೆ ಇಲ್ಲಿ ಓವರ್ಟೇಕ್ ಮಾಡಿ RCB ಅವರು ಕರ್ಕೊಂಡೋಗಿ ಇಲ್ಲಿ ಹೋದ್ರು. ಕರ್ಕೊಂಡೋಗಿ ಅವ್ರಿಗೆ ಪೊಲೀಸ್ ಕಮಿಷನರು ರಿಜೆಕ್ಟ್ ಮಾಡಿದ್ದಾರೆ, ಕೊಡಲ್ಲ ಅಂತೇಳಿದೆ. 2 ಕಾರ್ಯಕ್ರಮ ಸಾಧ್ಯನೇ ಇಲ್ಲ. ನಿನ್ನೆ ರಾತ್ರಿ ಪೂರ್ತಿ ಎಲ್ಲ ಕಡೆ ಸೆಲೆಬ್ರೇಷನ್ ಆಗಿದೆ. ಪೊಲೀಸವ್ರು ಮನೆಗೆ ಹೋಗ್ಬೇಕಾದ್ರೆ 6-7 ಗಂಟೆ ಆಗಿದೆ ಮನೆಗೆ ಹೋಗಿ. ತಿರುಗಿ ಈಗ ಮತ್ತೆ ಡ್ಯೂಟಿಗೆ ಅಂದರೆ ಅವರೆಲ್ಲಿ ಬರೋಕ್ಕೆ ಸಾಧ್ಯ? ಅವರು ಮನುಷ್ಯರೇ, ಬರೋಕ್ಕೆ ಸಾಧ್ಯನೇ ಇಲ್ಲ. 2 ಕಡೆ ಆಗೋದೇ ಇಲ್ಲ ಅಂತೇಳಿ ಪೊಲೀಸ್ ಕಮಿಷನರ್ ಖಂಡಿತವಾಗಿ ಹೇಳಿದ್ದಾರೆ. ತಗೊಂಡು ಇವರು ಒತ್ತಡ ಹಾಕಿದ್ದಕ್ಕೆ ಯಾರ್ಯಾರು ಹೋಗಿದ್ರು, ಒತ್ತಡ ಹಾಕಿ ಸರ್ ಪೊಲೀಸ್ ಕಮಿಷನರ್ ಕೊಡಲ್ಲ ಅಂತಾರೆ. ಅವಾಗ ಫೋನ್ ತೊಗೊಂಡು, ಏಯ್ ಸರ್ಕಾರ ನಾನೋ ನೀನೋ, ಈ ಪ್ರಶ್ನೆ ನಾನೋ ನೀನೋ ಸರ್ಕಾರ ಕೊಡು, ಗೌರ್ಮೆಂಟ್ ಸನ್ಮಾನ ಮಾಡ್ತಾ ಇರೋದು, ಗೌರ್ಮೆಂಟ್ ಕಾರ್ಯಕ್ರಮಕ್ಕೆ ಯಾಕೆ ಎಡತಡೆ ಮಾಡ್ತೀಯ? ಇಟ್ಸ್ ನಾಟ್ ಎ ಪ್ರೈವೇಟ್, ಅದಕ್ಕೆ ನಮ್ಮ ಸಂಬಂಧ ಇಲ್ಲ, ಇದಾಗೇಬೇಕು ಅಂತ. ಸೊ ವಿಧಿ ಇಲ್ಲ, ಒಬ್ಬ ಅಧಿಕಾರಿಯ ಕೆಲಸ ಆಯಿತು. ಇದು ಇಲ್ಲಿ ನಡೀತಾ ಇದ್ದಂಥ ಘಟನೆ, ಇಲ್ಲೊಬ್ಬ ಸ್ಪೈ ಇದ್ದ, CM ಮನೆಯಲ್ಲೂ ಒಬ್ಬ ಸ್ಪೈ ಇದ್ದ. ಓಕೆ, ಅದನ್ನು ಅಲ್ಲಿ ಉಪಮುಖ್ಯಮಂತ್ರಿಗೆ ಟ್ರಾನ್ಸ್ಫರ್ ಮಾಡ್ತು. ಹಿಂಗಾಗ್ತಾ ಇದೆ. ನೀವು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು, ಯು ಆರ್ ದ ಬ್ರ್ಯಾಂಡ್ ಬೆಂಗಳೂರು, ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಕ್ರಿಯೇಟ್ ಮಾಡೋಕ್ಕೆ ನೀವು ಇದು ಒಳ್ಳೆಯ ಅವಕಾಶ, ಇಲ್ಲೇನೇನೋ ಬೇರೆ ಆಗ್ತಾ ಇದೆ ಅಂತ ಹೇಳಿದಾಗ ಅವರು ಕೋರ್ಟಲ್ಲಿದ್ದರು, ಕನಕಪುರದ ಕೋರ್ಟಲ್ಲಿದ್ದರು. ಅವರು ಎದ್ರೋ ಬಿದ್ರೋ ಅಂತೇಳಿ ಅಲ್ಲಿಂದ ಇಲ್ಲಿಗೆ ಬಂದರೆ ಸಮಸ್ಯೆ ಅಲ್ಲ, ಮುಖ್ಯಮಂತ್ರಿ ಬಂದು ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಸೀದಾ ಏರ್ಪೋರ್ಟ್ ಕೊಟ್ಟೋದ್ರು. ತಾವೇ ಹೋಗಿ ಏರ್ಪೋರ್ಟಿಂದ ಬಂದವ್ರಿಗೆಲ್ಲ ರಿಸೀವ್ ಮಾಡ್ಕೊಂಡು ಹಗ್ ಮಾಡ್ಕೊಂಡು, ತಾವೇ ಕ್ಯಾಪ್ಟನ್ ಅಂತೇಳಿ ಕಾರಲ್ಲಿ ಮುಂದೆ ಬಂದು ಫ್ಲ್ಯಾಗ್ ಇಟ್ಕೊಂಡು ದಾರಿ ಇದ್ದಕ್ಕೂ ನಮ್ಮದೇ ಟೀಮು ಅಂತೇಳಿ ಬಂದು ಅವ್ರನ್ನ ಹೋಟ್ಲಿಗೆ ಕರ್ಕೊಂಬಂದು, ಹೋಟ್ಲಿಂದ ಡ್ಯಾಸಿಗೆ ಕರ್ಕೊಂಬಂದು, ಅಂದರೆ ನಂದು ಇದು ಶೋ, ನಾನು ಬೆಂಗಳೂರು ಮಿನಿಸ್ಟ್ರು, ಇಟ್ ಈಸ್ ಮೈ ಶೋ, ಹೂ ಆರ್ ಯು? ಇಷ್ಟು ಇದರಲ್ಲಿ ಈ ಫೋಟೋ ಶೋಟು ಇದರಲ್ಲೆಲ್ಲ ಆಯಿತು. ಅಧಿಕಾರಿಗಳು ಪೊಲೀಸವ್ರು ಏನು ಮಾಡಿದ್ರು, ಅಲ್ಲಿರೋವಂಥ ವಿಧಾನಸೌಧದಲ್ಲಿರೋವಂಥ 1400-500 ಜನ, ವಿಧಾನಸೌಧ ವಿಕಾಸಸೌಧ, ಒಬ್ಬರು ಆಫೀಸ್ಗೂ ಎಲ್ಲ ಬಂದು ಡ್ಯಾಸಲ್ಲಿ ಕೂತ್ಕೊಂಡ್ರು. ಅವರು, ಅವ್ರ ಮಕ್ಕಳು, ಅವ್ರ ರಿಲೇಷನ್ಸು ಎಲ್ಲ, ಇಡೀ CM ಮಂತ್ರಿಗಳು ಎಲ್ಲರೂ ಬಂದು ಡ್ಯಾಸಲ್ಲಿ ಆ್ಯಕ್ಚುಲಿ PWD ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಹೌದು, ಎಷ್ಟು ಜನ ಇರಬೇಕು ಅನ್ನೋದ್ರ ಸ್ಪೆಸಿಫಿಕೇಶನ್ 20 ಜನ ಇರಬೇಕು, 20 ಜನ ಪರ್ಮಿಷನ್. ಯಾರು ಇರಬೇಕು?
ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗವರ್ನರು, ಮಿನಿಸ್ಟರ್ಸು, ಇಷ್ಟೇ ಅವಕಾಶ. ಪ್ರೋಟೋಕಾಲ್ ಪ್ರಕಾರ ನೀನು ಮುಖ್ಯಮಂತ್ರಿ ಮಗನಾಗಿದ್ದರೂ ನಿನಗಿಲ್ಲ, ಅಳಿನಾಗಿದ್ರೂ ಇಲ್ಲ, ಸೊಸೆ ಆದರೂ ಇಲ್ಲ, ಪ್ರೋಟೋಕಾಲ್ ಪ್ರಕಾರ ಬರಲ್ಲ, ಬರಂಗೇ ಇಲ್ಲ. ಅಲ್ಲ, ಇವ್ರು ಯಾರೂ ಇಲ್ಲ, ಮಂತ್ರಿಗಳೂ ಇಲ್ಲ, ಮಂತ್ರಿಗಳ್ನೂ ಆಚೆ ಕಳಿಸ್ಬಿಟ್ರು. ಇವ್ರ ಕುಟುಂಬ ನಿಂತ್ಕೊಂತಿಲ್ಲಿ. ಇಲ್ಲಿ ಪೂರ್ತಿ ಪೊಲೀಸ್ ಏನಾಯಿತು, ಪೊಲೀಸ್ ಕಮಿಷನರ್ಗೆ ಅನಿಸ್ತು ನಾವು ಇಲ್ಲಿ ಪ್ಲೇಯರ್ಸ್ ಇರೋದು ಇಲ್ಲಿ, ಮುಖ್ಯಮಂತ್ರಿಗಳು ಇರೋದು ಇಲ್ಲಿ ಅಂತ ಎಲ್ಲ ಡೆಪ್ಯುಟೇಷನ್ ಇಲ್ಲಿಗಾಗೋಯ್ತು. ಅಲ್ಲಿ ಬಿಕಾರಿ ಆಗೋಯ್ತು. 4 ರಿಸರ್ವ್ ವ್ಯಾನು, 1.5 ಲಕ್ಷ ಜನ ಬೀದಿ. ನಾನು ಕೇಳಿದೆ KCA ಪದಾಧಿ, ಹೆಸರು ಹೇಳಲ್ಲ ನಾನು, ಅವರು ನನ್ನ ಜೊತೆ 10 ಕಾಲ್ ಮಾತಾಡಿದ್ದೀನಿ ಅವ್ರ ಹತ್ರ. ಅವ್ರು ಹೇಳಿದ್ರು, ಸರ್ 2 ಗಂಟೆಗೋ 3 ಗಂಟೆಗೋ ನಾವು ಓಪನ್ ಮಾಡಿ ಬಿಟ್ಬಿಟ್ಟಿದ್ರೆ ಬಂದಂಗೆ ಸ್ಟಾರ್ಟಿಂಗ್ ಬಂದಾಗ 1,000 ಬರೋರು, 2,000, 5,000, ಒಂದೇ ಸರಿ ಏನು ಬಂದಿರಲಿಲ್ಲ. ಬಂದು ಕೂತ್ಕೊಂಡವರು 35,000 ಫಿಲ್ ಆಗಿದ್ರೆ ಪ್ರಶ್ನೆನೇ ಗೇಟ್ ಕ್ಲೋಸ್ ಮಾಡಿದ್ರೆ. ಸರ್ ನಾನು ಹೇಳಿದೆ, ನೀವ್ಯಾಕ್ರಿ ಬಿಡಲಿಲ್ಲ? ಸರ್ ನಮಗೆ ಆ ರೈಟ್ಸ್ ಅಧಿಕಾರ ಇಲ್ಲ ಸರ್. ಪೊಲೀಸವರೇ ಯಾವತ್ತೂ ಪೊಲೀಸವರೇ ಗೇಟ್ ಓಪನ್ ಮಾಡೋದು, ಪೊಲೀಸವರೇ ಗೇಟ್ ಮುಚ್ಚೋದು, ಇದು ಸರ್ಕಾರದ ಆದೇಶ. ಪೊಲೀಸವರು ಯಾವ IAS ಅಧಿಕಾರಿನೂ ಎಲ್ಲ ಇಲ್ಲಿ ಫೋಟೋಶೂಟಲ್ಲಿ ಇದ್ರಲ್ಲ, ಯಾವ IAS ಅಧಿಕಾರಿ, IPS ಅಧಿಕಾರಿ ಓಪನ್ ಮಾಡೋಕ್ಕೆ ಅನುಮತಿನೇ ಕೊಡಲಿಲ್ಲ. ಇದು ಇನ್ನರ್ ಪಾಲಿಟಿಕ್ಸ್. ಇದರಿಂದ ಒಂದೇ ಸರಿ 1 ಗೇಟ್ 2 ಗೇಟ್ ಓಪನ್ ಮಾಡೋಕ್ಕೆ ಲಾಸ್ಟ್ಗೆ ಇವರೇ ತೀರ್ಮಾನ ತೊಗೊಂಡ್ರು, ಗೊತ್ತಿಲ್ಲ. ಒಂದು VIPಗೆ, ಇನ್ನೊಂದು ಇದಕ್ಕೆ. ಎಂಟ್ರಿ ಆಗ್ತಾ ಇದ್ದಂಗೆ ಆ ಮೋರಿ ಕಲ್ಲು ಹಾಕಿದ್ರಲ್ಲ, ಕುಸಿದೋಯ್ತು. ಅದರಲ್ಲಿ ಫಸ್ಟ್ 2 ಬಿದ್ದರು, ಅವ್ರನ್ನೆಲ್ಲ ತುಳಿದು ಸಾಯಿಸ್ಬಿಟ್ರು. ಆಮೇಲೆ ನಡೆದ ಅನಾಹುತ ನಾನು ಏನು ಹೇಳೋಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಕಾಂಗ್ರೆಸ್ಸು BJP ಅಂತಲ್ಲ, ಬೇರೆ ಸಂದರ್ಭದಲ್ಲೂ ಘಟನೆ ಆಗಿದೆ, BJP ಘಟನೆ ಆಗಿದೆ. ನೀವು ಸಮಾವೇಶಕ್ಕೆ ನೀವು ಮಾಡೋವಾಗ, ಬಳ್ಳಾರಿಯಲ್ಲಿ ಮಾಡೋವಾಗ 4 ದಿನ 5 ದಿನ ಇಂಟ್ರೆಸ್ಟ್ ತೊಗೊಂಡ್ರಿ, ಓದ್ರಿ, ಮಾಡಿದ್ರಿ. ಅಲ್ಲಿ ಎಷ್ಟು ಜನ ಸೇರಿದರು? 1-2 ಲಕ್ಷ ಜನ ಸೇರಿದರು. ನಿಮ್ಮ ಪ್ರಕಾರ ಇಲ್ಲಿ 4-5 ಲಕ್ಷ ಜನ ಅಂತ ಹೇಳ್ತೀರಾ? 4-5 ಜನ ಸೇರಿದವರು ಇಲ್ಲೆಲ್ಲ ಯುವಕರು, ವಿದ್ಯಾರ್ಥಿಗಳು ಸೇರಿರೋದು. 1 ಅವರ್ ಟೈಮ್ ಕೊಟ್ಟಿದ್ರೆ ಸರಿಯಾದಂಥ ಒಂದು ಗೈಡೆನ್ಸನ್ನು KSಗೆ ಒಂದು ಫೋನು ಗೇಟ್ ಓಪನ್ ಮಾಡಿ 12 ಗೇಟ್ ಓಪನ್ ಮಾಡಿ ಅಂದಿದ್ರೆ 12 ಜನ ಬದುಕ್ಬಿಡೋರು. ನೀವು 12 ಗೇಟನ್ನು ಮುಚ್ಚಿಲ್ಲ, ಕ್ಲೋಸ್ ಮಾಡಿಸಿ 12 ವಿದ್ಯಾರ್ಥಿಗಳ ಜೀವನವನ್ನು ಮುಚ್ಚಾಕ್ಬಿಟ್ರಿ. ಆ 12 ಕುಟುಂಬಗಳನ್ನು ಸರ್ವ ನಾಶ ಆಗೋಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.